ಹಾಯ್ ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತಿನ ಎಕ್ಸಾಮ್ ಏನೋ ಮುಗೀತು. ಸೊ ಸ್ವಲ್ಪ ಜನ ಬಂದು ಮ್ಯಾಮ್ ಚೆನ್ನಾಗೇ ಬರ್ದಿದ್ದೀವಿ ಅಂತ ಹೇಳಿದ್ರು. ಸ್ವಲ್ಪ ಜನ ಲೈಕ್ ಮ್ಯಾಮ್ ಓಕೆ ಓಕೆ ಒಂದು ರೇಂಜಿಗೆ ಬರ್ದಿದ್ದೀವಿ ಮ್ಯಾಮ್ ಅಂತ ಅಂದರು. ಕೆಲವೊಬ್ರು ಮ್ಯಾಮ್ ನಾನು ಸ್ವಲ್ಪ ಕ್ವೆಶನ್ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ನಾನು ಮಿಸ್ಟೇಕ್ ಮಾಡಿದೆ ಅಂತ ಹೇಳಿದ್ರು. ವಾಟ್ ಎವರ್. ಸೊ ಏನೋ ಒಂದು ಎಕ್ಸಾಮ್ ಮುಗೀತಾ ಅಷ್ಟೇ. ಸೊ ಅದ್ರ ಬಗ್ಗೆ ಇವಾಗ ಏನು ತಲೆ ಕೆಡ್ಸ್ಕೊಳ್ಬೇಡಿ. ಫೈನ್. ಇವಾಗ ನಾವು ನೆಕ್ಸ್ಟ್ ಸಬ್ಜೆಕ್ಟ್ ಬಗ್ಗೆ ಫೋಕಸ್ ಮಾಡೋಣ. ದಟ್ ಈಸ್ ಇಂಪಾರ್ಟೆಂಟ್. ಯಾಕೆ ಅಂತ ಅಂದರೆ ಇದು ಪ್ರಾಕ್ಟಿಕಲು ಇದೆ, ಈ ಕಡೆ ನೀವು ಥಿಯರಿ ಕೂಡ ಓದಬೇಕು. ಪ್ರಾಕ್ಟಿಕಲ್ ಇಸ್ ಲೈಕ್ ನೀವು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಬೇಕಾಗತ್ತೆ, ಈ ಕಡೆ ನಿಮ್ಮ ಥಿಯರಿ ಪಾರ್ಟು ಕೂಡ ಇದೆ. ಓಕೆ. ಸೊ ನನ್ನ ಕಡೆಯಿಂದ ಅಂದರೆ ಇವಾಗ ಏನೇನು ಪ್ರಾಬ್ಲಮ್ಸ್ ಇದೆ, ಪ್ರತಿಯೊಂದು ಟಾಪಿಕಲ್ಲೂ ಏನೇನು ಪ್ರಾಬ್ಲಮ್ಸ್ ಇದೆ ಅದೆಲ್ಲ ಬರ್ತಾ ಹೋಗುತ್ತೆ. ಆಮೇಲೆ ಆ ಪ್ರಾಬ್ಲಮ್ಸ್ದು ಒನ್ ಶಾಟ್ ಕೂಡ ಬರುತ್ತೆ. ಆಮೇಲೆ ಎಲ್ಲ PYQsದಲ್ಲಿ ಏನೇನು ಪ್ರಾಬ್ಲಮ್ಸ್ ಕೊಟ್ಟಿದ್ರು ಅದು ಕೂಡ ನಿಮಗೆ ಸಿಗತ್ತೆ. ಓಕೆ. ಆಮೇಲೆ ಕಮಿಂಗ್ ಟು ದ ಥಿಯರಿ ಪಾರ್ಟ್, ನಿಮಗೆ ನನಗೇನಾದರೂ ಟೈಮ್ ಸಿಕ್ಕಿದ್ರೆ ಐ ವಿಲ್ ಆಲ್ಸೋ ಟ್ರೈ ಟು ಕವರ್ ದ ಥಿಂಗ್ಸ್ ಆಫ್ ದ ಥಿಯರಿ ಪಾರ್ಟ್ ಆಸ್ ವೆಲ್. ಬಟ್ ನಿಮಗೆ ಅದಕ್ಕೂ ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡಿ. ಯಾಕೆ ಅಂದರೆ ಆ ಕಂಪ್ಲೀಟ್ ನೋಟ್ಸ್, ಹ್ಯಾಂಡ್ ರಿಟನ್ ನೋಟ್ಸ್ ಲೈಕ್ ಟೆಕ್ಸ್ಟ್ ಬುಕ್ಕಲ್ಲಿ ಏನೇನು ಟಾಪಿಕ್ಸ್ ಇದೆ ಅಲ್ವಾ, ಆ ಕಂಪ್ಲೀಟ್ ಥಿಯರಿ ಆಗಿರಲಿ, ಪ್ರಾಬ್ಲಮ್ಸ್ ಆಗಿರಲಿ, ಎಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಓಕೆನಾ. ಹೇಳ್ಬೇಕು ಅಂದರೆ ಹೋಲ್ ಸಿಲೆಬಸ್ನ ಹ್ಯಾಂಡ್ ರಿಟನ್ ನೋಟ್ಸಲ್ಲಿ ಬರೆದಿರೋದು ಇನ್ ಈಸಿ ಫಾರ್ಮ್. ಅಂದರೆ ನಿಮಗೆ ಗೊತ್ತಲ್ವಾ ಯಾವ ರೀತಿ ಆನ್ಸರ್ಸ್ ಬರುತ್ತೆ. ಅಂದರೆ ಯಾವ ರೀತಿ ಆನ್ಸರ್ಸ್ ನೀವು ಆಲ್ರೆಡಿ PDFsನ ನೋಡಿರ್ತೀರ, ಯಾವ ರೀತಿ ಆನ್ಸರ್ಸ್ಗಳಿರುತ್ತೆ ಅಂತ. ಅದೇ ರೀತಿ ಸಿಂಪಲ್ ಎಕ್ಸ್ಪ್ಲನೇಷನ್ಸ್ ಇರುತ್ತೆ. ಓಕೆನಾ. ಸಿಂಪಲ್ ಎಕ್ಸ್ಪ್ಲನೇಷನ್ಸಲ್ಲಿ ನೋಟ್ಸು ವಿತ್ ರೆಸ್ಪೆಕ್ಟ್ ಟು ಥಿಯರಿ ಆಗಿರ್ಬೋದು, ವಿತ್ ರೆಸ್ಪೆಕ್ಟ್ ಟು ಪ್ರಾಬ್ಲಮ್ಸ್ ಆಗಿರ್ಬೋದು. ಸೊ ಸಿಲೆಬಸ್ಸಲ್ಲಿರೋ ಟಾಪಿಕ್ಸ್ ಪ್ರಕಾರ ಥಿಯರಿ ಪ್ಲಸ್ ಪ್ರಾಬ್ಲಮ್ಸ್ ಎಲ್ಲನೂ ಕೂಡ ಆ ಒಂದು ಏನಂತೀರಾ PDF ಅಲ್ಲಿ ಮಾಡ್ಯೂಲ್ 1, ಮಾಡ್ಯೂಲ್ 2, ಮಾಡ್ಯೂಲ್ 3 ಈ ಥರ ಕವರ್ ಆಗಿರುತ್ತೆ. ಓಕೆನಾ. ಡೋಂಟ್ ವರಿ ಅಬೌಟ್ ದಟ್. ಆದಷ್ಟು ಬೇಗ ನಿಮಗೆ ಆ ಮಾಡ್ಯೂಲ್ ನೋಟ್ಸು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇಷ್ಟು ಹೇಳ್ತಾ ಮತ್ತೆ ನಿಮಗೆ ಲೈಕ್ ಇನ್ನೂ ಏನಾದರೂ ರಿಕ್ವೈರ್ಮೆಂಟ್ಸ್ ಇದ್ದರೆ ಯು ಕ್ಯಾನ್ ಕಮೆಂಟ್ ಇಟ್ ಔಟ್. ಸೊ ಇವನ್ ವಿ ಕ್ಯಾನ್ ಗೋ ಥ್ರೂ ದ್ಯಾಟ್ ಆಲ್ಸೋ. ಓಕೆ. ಇಷ್ಟು ಹೇಳ್ತಾ ಸೊ ನಾವು ಈ ಸತಿ ಒಳ್ಳೆ ಚೆನ್ನಾಗಿ ಒಂದು ಸ್ಟ್ರಾಂಗ್ ಪ್ಲ್ಯಾನ್ ಮಾಡ್ಕೊಳ್ಳೋಣ. ಅಂದರೆ ನಾವು ಎಕ್ಸಾಮ್ ಹಿಂದಿನ ದಿವಸ ನಾವು ಆರಾಮಾಗಿರಬೇಕು. ಸೊ ನೀವು ಪ್ರಾಬ್ಲಮ್ಸ್ ಬಗ್ಗೆ ಅಂದರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರ ಬಗ್ಗೆ ನೀವು ತಲೆನೇ ಕೆಡ್ಸ್ಕೊಳ್ಬೇಡಿ. ಏನೇನು ಪ್ರಾಬ್ಲಮ್ಸ್ ಓದಬೇಕು, ಏನೇನು ಪ್ರಾಬ್ಲಮ್ಸ್ ಬಂದಿದೆ ಪ್ರೀವಿಯಸ್ ಇಯರ್ ಕ್ವೆಶನಲ್ಲಿ, ಅಥವಾ ಇದರಲ್ಲಿ ಮತ್ತು ಟೆಕ್ಸ್ಟ್ ಬುಕ್ಕಲ್ಲಿ ಯಾವ್ಯಾವ ಪ್ರಾಬ್ಲಮ್ಸ್ ಮೆನ್ಷನ್ ಮಾಡಿದ್ದಾರೆ ಅದನ್ನೆಲ್ಲ ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ನಿಮಗೆ ವಿತ್ ರೆಸ್ಪೆಕ್ಟ್ ಟು ಪ್ರಾಬ್ಲಮ್ಸ್ ನಾನು ಎಲ್ಲ ನಿಮಗೆ ಕವರ್ ಮಾಡ್ಕೊಡ್ತೀನಿ. ಎಲ್ಲನೂ ಈಸಿಯಾಗಿ ನಿಮಗೆ ಅರ್ಥ ಮಾಡಿಸ್ತೀನಿ. ಬಟ್ ಥಿಯರಿ ಪಾರ್ಟ್ ಸ್ವಲ್ಪ ನೀವು ನೋಡಿಕೊಂಡು ಸ್ವಲ್ಪ ಎಫರ್ಟ್ ಹಾಕಬೇಕು. ಟೈಮ್ ಸಿಕ್ಕಿದ್ರೆ ನಾನು ಅದನ್ನು ಕೂಡ ನಿಮಗೆ ಮಾಡಿಕೊಡ್ತೀನಿ. ಓಕೆ. ಸೊ ಡೋಂಟ್ ವರಿ ಅಬೌಟ್ ದಿಸ್. ಸೊ ಅಷ್ಟು ಹೇಳ್ತಾ ಬಟ್ ಏನಂದರೆ ಪ್ರಿಪ್ರೇಷನ್ನ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿ. ಯಾಕೆ ಅಂದರೆ ಇದು ಸ್ವಲ್ಪ ಟೈಮ್ ಜಾಸ್ತಿನೇ ಹಿಡಿಯುತ್ತೆ ಈ ಒಂದು ಮಷಿನ್ ಲರ್ನಿಂಗು. ನಿಮಗೆ ಗೊತ್ತಿರುತ್ತೆ, ಯಾಕಂದರೆ ನೀವು ಅರ್ಥ ಮಾಡ್ಕೊಬೇಕು, ನೀವು ಪ್ರಾಕ್ಟೀಸ್ ಮಾಡಬೇಕು, ಆಮೇಲೆ ಹೋಗಿ ಎಕ್ಸಾಮ್ ಬರಬೇಕು ಅಂತ ಅಂದರೆ ಸೊ ದಟ್ ಈಸ್ ವಾಟ್ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಸೊ ನೀವು ಕೂಡ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿದ್ರೆ ಪ್ರಿಪ್ರೇಷನ್ನ ಆರಾಮಾಗಿ ML ಮುಗ್ದೋಗ್ಬಿಡುತ್ತೆ. ಓಕೆ. ಜಸ್ಟ್ ಯು ವಾಂಟೆಡ್ ಟು ಫಾಲೋ ದ ಥಿಂಗ್ಸ್. ಅಷ್ಟೇ, ಏನು ಹೇಳ್ತೀವಿ ಅದನ್ನು ಫಾಲೋ ಮಾಡ್ಕೊತ ಹೋದರೆ ಸೊ ಆರಾಮಾಗಿ MLನ ನೀವು ಚೆನ್ನಾಗಿ ಬರಿಬೋದು. ಓಕೆ. ಸೊ ಇಷ್ಟು ಹೇಳ್ತಾ ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ವಿತ್ ರೆಸ್ಪೆಕ್ಟ್ ಟು ವಿಡಿಯೋ ಎಕ್ಸ್ಪ್ಲನೇಷನ್ಸ್ ಆಗಿರ್ಬೋದು. ಸೊ ಇದ್ರ ಬಗ್ಗೆ ನಿಮ್ಮ ಫೀಡ್ಬ್ಯಾಕ್ಸ್ನ ಹೇಳಿ. ಸೊ ವಿ ಕ್ಯಾನ್ ಇಂಪ್ರೂವ್ ಇನ್ ದ ಫ್ಯೂಚರ್ ಒನ್. ಓಕೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.